ಹಾಯ್, ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ನಾನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ಅಪ್ಪುಚಿ ಬ್ಲಾಗ್ ಚಾನಲಲ್ಲಿ. ಆ್ಯಂಡ್ ನಂದು ಫಸ್ಟ್ ಬ್ಲಾಗು ಇವತ್ತು. ಆ್ಯಂಡ್ ನಾನು ಡೆಂಗ್ಯೂಯಿಂದ ಇಲ್ಲಿಗೆ ಬಂದಿದ್ದೀನಿ, ಆದರೆ ಪಿ ಜಿಯಲ್ಲಿ ಮಾಡ್ತಾಯಿದ್ದೀನಿ. ಈಗ ಕೈ ತೊಳಿಲಿಕ್ಕೆ ನೀರಿಲ್ಲ. ಎಲ್ಲಿ ನಲ್ಲಿ ಓಪನ್ ಮಾಡಿದರೂ ನೀರು ಬರ್ತಾಯಿದೆ. ಹೋಗಿ ಮಗ 5,500 ತೊಗೋತಾನೆ, ಒಂದು ನೀರು ಇಲ್ಲ. ವಾಟರ್ ಇತ್ತಲ್ಲ, ಅದಕ್ಕೆ ಮುಂಚೆನೂ ಇಲ್ಲ. ಏನು ಮಾಡಬೇಕು ನೋಡಿ. ಖಾಲಿ ಬಾಟಲ್, ಒಂದು ಸ್ವಲ್ಪ ನೀರಿತ್ತು, ಅದು ಯಾವುದು ನನ್ನ ಬಾಟಲಲ್ಲಿ ಕೆಳಗಡೆ ಹೋದೆ, ಕೆಳಗಡೆನೂ ನೀರಿಲ್ಲ. ಏನು ಪರಿಸ್ಥಿತಿಯ ನಮ್ಮ ಪಿ ಜಿ ನೋಡಿ ಯಾವ ಥರ ಇದೆ ಅಂತ. ನಮ್ಮ ನೋಡ್ಬೋದು 4 ಜನ ಇದ್ದೀವಿ. ಟೂರ್ ಕೊಟ್ಬಿಡ್ತೀನಿ. ಇದು ನಮ್ಮ ಮೂವರದು ವಾರ್ಡ್ರೂಪು. ಆ್ಯಂಡ್ ಇವ್ರದ್ದು ಒಬ್ಬರು ಇದ್ದಾರೆ, ಇನ್ನೊಬ್ರು ಅನ್ನೊಂದು. ಆ್ಯಂಡ್ ಇವ್ರದ್ದು ಸೇಮ್ ಪಿ ಜಿಯಲ್ಲಿ ಯಾವ ಥರ ಇರ್ಬೋದು ಆ ಥರ ಇರ್ತೀವಿ. ಆ್ಯಂಡ್ ನೋಡ್ತಾ ಇರ್ಬೋದು ನಮ್ಮದು ಪಿ ಜಿಯ ಅವಸ್ಥೆ. ಯಾವತ್ತಿಗೂ ಪಿ ಜಿಯಲ್ಲಿ ಹೋಗ್ಬೇಕಂದ್ರೆ ನೋಡ್ಕೊಂಡು ಹೋಗಿ ಡಾಲಿ ಸಾರು ಮಾಡ್ತಾರೆ ಅಷ್ಟೇ. ಆ್ಯಂಡ್ ಇವತ್ತು ಟಾಯ್ಲೆಟ್ ನೋಡ್ಬೋದು ಯಾವ ಥರ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ಮಿಷಿನ್ ಹಾಕೋಕ್ಕೆ 1 ತಿಂಗಳು ಮಾಡಿದ್ದಾನೆ ಇದನ್ನು ಜಟ್ಟು. ಇನ್ನು ಲೈಟು ನಮ್ಮ ಯಾರಂದರೆ ನಮ್ಮ ರೂಮೇಟ್ ಅವರೇ ಹಾಕಿರೋದು. ನಾನು ಇನ್ನೂ ಫ್ಯಾನ್ ಇದು ಕತೆ ಏನಂದರೆ 2 ತಿಂಗಳಾದಮೇಲೆ ಸರಿ ಮಾಡಿದ್ದು. ಈ ಥರ ಪಿ ಜಿ ಇದ್ದರು ಕಮ್ಮಿ ರೇಟಿಗೆ ಹೋಗ್ಬೇಡಿ, ನೋಡ್ಕೊಂಡು ಹೋಗಿ. ಒಂದು ತಿಂಗಳು ಇರಿ, ಸ್ಯಾಲ್ರಿ ಆದಮೇಲೆ ಬೇರೆ ಏನಂದರೆ ನಿಮ್ಮ ರೂಮೇಟ್ ಅವರೊಟ್ಟಿಗೆ ಸೇರಿಕೊಂಡು ಒಂದು ರೂಮ್ ಮಾಡಿ ಸಪ್ರೇಟ್. ಏನಂದರೆ ನೀವೇ ಫುಡ್ ತಯಾರು ಮಾಡಿಕೊಂಡು ಮಾಡಿ. ಒಂದು ಸ್ವಲ್ಪ ಗಲಾಟೆ ಆಗುತ್ತೆ, ಪರವಾಗಿಲ್ಲ, ಆದರೆ ಚೆನ್ನಾಗಿ ಊಟ ತಿನ್ನೋಕ್ಕೆ ಸಿಗುತ್ತೆ. ಪಿ ಜಿಯಲ್ಲಿ ಹೋಗೋದೇ ಬೇಡ ಅಂತ ಅನಿಸುತ್ತೆ ನನಗೆ. ಈಗ 2 ತಿಂಗಳಿದ್ದು ಕಟ್ಟಬೇಕು, ಏನು ಕಟ್ಟೋದಂತ ಗೊತ್ತಾಗ್ತಿಲ್ಲ ನೋಡಿ. ಕೈಯಲ್ಲೆಲ್ಲ ಅನ್ನೋದೇ ಇದೇ ಇದೆ, ನೀರೇ ಬರ್ಗೆಟ್ಟೋಗಿದೆ. ನಂದು ಕುಡಿಯೋ ನೀರನ್ನು ಅದಕ್ಕೆ ಹಾಕಿದ್ದೀನಿ. ನಾನು ತಲೆ ಯೂಸ್ ಮಾಡಿ ನನ್ನ ಕೈದು ಫಸ್ಟ್ ತೊಳ್ಕೊಂಬಿಟ್ಟು ಆಮೇಲೆ ಯೂಸ್ ಮಾಡಬೇಕಂತ ಅಂದ್ಕೊಂಡು. ಏನು ಪರಿಸ್ಥಿತಿ. ಪಿ ಜಿದೊಂದು ಬೇಡವೇ ಬೇಡಪ್ಪ ಅನಿಸುತ್ತೆ. ನಂದು ಬ್ಯಾಕ್ ಪೇಯ್ನ್ ಇದೆ, ಇನ್ನೂ ಕಮ್ಮಿ ಆಗಿಲ್ಲ. 1 ವಾರ ಇರ್ತೀನಿ, ಇಲ್ಲಾದರೂ ಮನೆಗೆ ಹೋಗ್ತೇನೆ ಅಷ್ಟೇ. ಗುರು ವೆಯ್ಟ್ ಮಾಡೋಕ್ಕಾಗಲ್ಲ ತುಂಬ. ಮತ್ತು ಜಾಸ್ತಿ ಆದರೆ ಪ್ರಾಬ್ಲಮ್ ಗುರು. ಹೆಲ್ತ್ ಇಶ್ಯೂ ಮೇಲೆ ಸ್ವಲ್ಪ ಟೈಮ್ ಕೊಡಬೇಕು, ಇಲ್ಲಾದರೆ ಆಗೋಲ್ಲ. ನನ್ನದೇ ತುಂಬ ಪ್ರಾಬ್ಲಮ್ ಇದೆ. ಇದು ಒಂದು ದೊಡ್ಡ ಪ್ರಾಬ್ಲಮ್, ಚಿಕ್ಕ ಪ್ರಾಬ್ಲಮ್ಮು, ಮತ್ತು ಚಿಕ್ಕದೇ ದೊಡ್ಡದಾಗ್ತಾ ಇರೋದು. ನೋಡೋಣ ಏನಾಗುತ್ತೆ ಅಂತ. ಜೋರಾದರೆ ಹೋಗ್ತೀನಿ, ಇದಾದರೆ ಇಲ್ಲೇ ಅಷ್ಟೇ, ಕಮ್ಮಿ ಆದರೆ ನೋಡೋಣ ಏನಾಗುತ್ತೆ ಅಂತ. ಹಾಯ್, ಇವತ್ತು ಬೆಳಿಗ್ಗೆ ಬ್ಲಾಗ್ ಏನು ಮಾಡ್ತಾಯಿದ್ದೀನಿ. ಏನಂದರೆ ಬೆನ್ನು ಹೋಯ್ತಾನೆ ಇದ್ದೆ. ಆ್ಯಂಡ್ ನಿನ್ನೇನು ಬ್ಲಾಗ್ ಮಾಡೋಕ್ಕೂ ಆಗಿಲ್ಲ, ಟೈಮೂ ಸಿಗಲಿಲ್ಲ. ರೂಮ್ ಅವರೆಲ್ಲ ಇದ್ದರು, ಅದಕ್ಕೋಸ್ಕರ. ಆ್ಯಂಡ್ ಈಗ ಕೆಲಸ ಮಾಡಿಕೊಂಡು ಬಂದೆ. ಆ್ಯಂಡ್ ನಾನು ಡಿಸೈಡ್ ಏನಂದರೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಬೆನ್ನು ಹೋಯ್ತಾನೆ ಇದೆ, ಯಾಕೆ ಬಂದಂತ ಅನಿಸುತ್ತೆ. ಒಂದು ಇಲ್ಲ, ಏನು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಬಂದೆ. ಈಗ ಪಿ ಜಿಗೂ ಹಣ ಕೊಡಬೇಕು, ಎಲ್ಲಿಂದ ಕೊಡೋದಂತ ಗೊತ್ತಾಗ್ತಾಯಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಪಿ ಜಿ ಅವ್ರು ಬಂದಮೇಲೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹೇಳ್ತೀನಿ ನೆಕ್ಸ್ಟ್ ತಿಂಗಳಲ್ಲಿ ಕೊಡ್ತೀನಿ ಸ್ಯಾಲ್ರಿ ಆದಮೇಲೆ. ಆ್ಯಂಡ್ ಇನ್ನೇನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೋಸ್ಕರ ಈಗ ಮಲ್ಕೊಂಡಿದ್ದೀನಿ. ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಟಾಟಾ.